ಹೊಸ ಪಾಠವನ್ನ ಆರಂಭಿಸೋಣ. 10ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಇಲ್ಲಿಯೂ ಕೂಡ ಭಗವಂತನನ್ನ ಮತ್ತೆ ಅನೇಕ ವಿಧವಾಗಿ ಸ್ತೋತ್ರ ಮಾಡಿ ಭಗವಂತನ ಜ್ಞಾನವನ್ನು ಪಡಿಬೇಕು ಅಂತಂದ್ರೆ ನಮಗಿರುವಂತಹ ಒಂದೇ ಒಂದು ದಾರಿ ಭಗವಂತನನ್ನೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಿನ್ನ ಜ್ಞಾನವು ನಮಗೆ ಸಿಗುವ ಹಾಗೆ ಮಾಡುವಂತ, ನಿನ್ನನ್ನ ನೀನು ತಿಳಿಸಿ ಕೊಡು ನನಗೆ. ಇಡೀ ಅಧ್ಯಾಯದಲ್ಲಿರುವ ಪ್ರತಿಯೊಂದು ಶ್ಲೋಕಗಳಿಂದಲೂ ಕೂಡ ಕರುಣಾಪೂರ್ಣನಾದಂತಹ ಪರಮಾತ್ಮನೇ, ದಯಾ ಸಮುದ್ರನೇ, ವರಪ್ರದ ಚರಿತಂ, ಅಭೀಷ್ಟವನ್ನ ಕೊಡುವವನೇ, ನೀನು ನಿನ್ನ ಚರಿತ್ರೆಯನ್ನ ನನಗೆ ಸರಿಯಾಗಿ ತಿಳಿಸಿಕೊಡು. ತೇ ಚರಿತಂ ಮೇ ಜ್ಞಾಪಯ ಅಂತ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ನಿನ್ನ ಚರಿತ್ರೆಯನ್ನ ನೀನು ನನಗೆ ತಿಳಿಸಿಕೊಟ್ರೆ ಉಂಟೆ ಹೊರತಾಗಿ ಸ್ವತಂತ್ರವಾಗಿ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನೀನು ನನ್ನಲ್ಲಿ ನಿಂತುಕೊಂಡು ನಿನ್ನ ಚರಿತ್ರೆಯನ್ನ ತಿಳಿಯುವ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಶ್ಲೋಕ, ಅವನ ಶ್ರೀಪತಿರ ಅಧಿಕೇಶಾದಿಭವಾದೆ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ಅವನ ಅನ್ನುವಂಥದ್ದಕ್ಕೆ ಸರ್ವರಕ್ಷಕ ಅಂತ ಅರ್ಥ. ರಕ್ಷಕ ಅನ್ನುವ ಅರ್ಥ. ನಮಗೆ ಅನೇಕ ಸಂದರ್ಭಗಳಲ್ಲಿ ಘೋರವಾದಂತಹ ಪರಿಸ್ಥಿತಿಗಳಲ್ಲಿ ಅಯ್ಯೋ ಈ ಕಷ್ಟದಿಂದ ಪರಿಹಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿದುಕೊಂಡಂತಹ ಸಂದರ್ಭಗಳಲ್ಲಿ ನಮಗೆ ರಕ್ಷಕನಾದವನು ಅವನ. ಶ್ರೀಪತಿ, ಲಕ್ಷ್ಮೀ ದೇವಿಗೆ ಒಡೆಯನಾದವನೇ. ಅಪ್ರತಿರಧಿಕೇಶಾದಿ ಭವಾದೆ, ಇಷ್ಟೇನಾ ಪರಮಾತ್ಮನ ಸಾಮರ್ಥ್ಯ? ಅಲ್ಲ, ಅವನು ಅಧಿಕ, ಎಲ್ಲರಿಗಿಂತಲೂ ಕೂಡ ಅಧಿಕ ಈಶಾದಿ ಭವಾದೆ. ಎಲ್ಲರಿಗಿಂತಲೂ ಕೂಡ ಅಧಿಕ, ಶ್ರೇಷ್ಠನಾಗಿದ್ದಾನೆ. ಯಾರಿಗಿಂತ? ಈಶಾದಿ ಭವಾದೇಹೆ. ಈಶಾ ಅಂತಂದ್ರೆ ರುದ್ರದೇವರು, ಇವರೇ ಮೊದಲಾದ ಯಾವ ಯಾವ ದೇವತೆಗಳು ಅಂತಿದ್ದಾರೋ ಅವರೆಲ್ಲರಿಗೂ ಕೂಡ ಒಡೆಯನಾಗಿದ್ದಿ. ಭವಾದೆ, ಭವ ಅಂತಂದ್ರೆ ಸೃಷ್ಟಿ, ಸೃಷ್ಟಿಗೆ ಆದೆ ಕಾರಣನಾದವನೇ, ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣನಾದವನೇ ಅವನ. ಸರ್ವನಿಯಾಮಕನಾದವನೇ ಶ್ರೀಪತಿ, ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ. ಅಪ್ರತಿ, ಅಪ್ರತಿ ಅಧಿಕ ಈಶಾದಿ ಭವಾದೆ ಅಂತಿದೆ. ಅಪ್ರತಿರಧಿಕೇಶಾದಿ ಭವಾದೆ. ಅಪ್ರತಿ ಅಂತಂದು ಹೇಳಿದರೆ ನಿನಗೆ ಸಮಾನರಾದಂತಹ ವ್ಯಕ್ತಿಗಳು ಮತ್ತೊಬ್ಬರಿಲ್ಲ ಅಂತ ಅರ್ಥ. ಅಪ್ರತಿ, ಪ್ರತಿಸ್ಪರ್ಧಿಗಳಿಲ್ಲದವನು. ಅಧಿಕೇಶ, ಅಧಿಕ ಈಶಾದಿ, ಅಧಿಕ ಸರ್ವೋತ್ತಮನಾದವನು. ಯಾರಿಗಿಂತ? ಈಶಾದಿ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳಿಗಿಂತ ಉತ್ತಮನಾದವನೇ. ಭವಾದೆ, ಜಗತ್ತಿನ ಸೃಷ್ಟಿಗೆ ಕಾರಣನಾದವನೇ ಅವನ. ಸರ್ವರಕ್ಷಕನಾದವನೇ ಪರಮಾತ್ಮನೇ. ಕರುಣಾಪೂರ್ಣ, ದಯಾ ಸಮುದ್ರನಾದವನೇ. ವರಪ್ರದ, ಅಭೀಷ್ಟಗಳನ್ನು ಕೊಡುವವನೇ. ನೀನು
ನಿನ್ನ ಸ್ವರೂಪದ ಬಗ್ಗೆ ಸರಿಯಾದ ತತ್ವಜ್ಞಾನವನ್ನ ಹುಟ್ಟುವ ಹಾಗೆ ಮಾಡು, ನನಗೆ ಪ್ರೇರಣೆ ಮಾಡು. ಕರುಣಾಪೂರ್ಣ ವರಪ್ರದ ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಚರಿತ್ರೆಯನ್ನ ಮೇ ನನಗೆ ನಿರೂಪಿಸು. ನಿನ್ನ ಸರಿಯಾದ ತತ್ವಜ್ಞಾನ ಆಗುವ ಹಾಗೆ ನನಗೆ ಬುದ್ಧಿಯಲ್ಲಿ ನಿಂತು ಪ್ರೇರಕನಾಗಿರು. ಇನ್ನೊಮ್ಮೆ ಪದಗಳ ಅರ್ಥವನ್ನು ನೋಡೋಣ. ಅವನ, ಸರ್ವರಕ್ಷಕನಾದವನೇ. ಅಧಿಕ, ಸರ್ವೋತ್ಕೃಷ್ಟನಾದವನೇ. ಶ್ರೀಪತಿ, ಲಕ್ಷ್ಮೀಪತಿಯಾದವನೇ. ಅಪ್ರತಿಹ್ಯ, ಪ್ರತಿಸ್ಪರ್ಧಿಗಳಿಲ್ಲದವನೇ. ಅಧಿಕ ಈಶಾದಿ, ಎಲ್ಲ ದೇವತೆಗಳಲ್ಲೂ ಸಕಲ ಜೀವಜಾತಗಳಲ್ಲೂ ಉತ್ತಮನಾದವನೇ. ಭವಾದೆ, ಜಗತ್ತಿನ ಉತ್ಪತ್ತಿ. ಭವ ಅಂತಂತ ಹೇಳಿದ್ರೆ ಉತ್ಪತ್ತಿ, ಉತ್ಪತ್ತಿಗೆ ಕಾರಣನಾದವನೇ ಭವಾದೆ. ಕರುಣಾಪೂರ್ಣ, ಕರುಣಾ ಸಮುದ್ರನಾದವನೇ. ದಯಾ ಸಮುದ್ರನಾದವನೇ. ವರಪ್ರದ, ಅಭೀಷ್ಟಗಳನ್ನು ಕೊಡುವವನೇ. ತೇ ನಿನ್ನ, ಚರಿತಂ ಚರಿತ್ರೆಯನ್ನ, ಮಂಗಳಕರವಾದ ಚರಿತ್ರೆಯನ್ನ, ಮೇ ನನಗೆ ಜ್ಞಾಪಯ ತಿಳುಹು. ನಿನ್ನ ಚರಿತ್ರೆಯ ಬಗ್ಗೆ ಸರಿಯಾದ ಜ್ಞಾನ ಬರುವ ಹಾಗೆ ನನಗೆ ಪ್ರೇರಕನಾಗಿರು. ಮತ್ತೆ ಎರಡನೆಯ ಶ್ಲೋಕ. ಸುರವಂಧ್ಯಾಧಿಪ ಸದ್ವರ ಭರಿತಾಶೇಷ ಗುಣಾಲಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಶಬ್ದಗಳನ್ನು ಕೇಳಿದಾಗಲೇ ಇದರ ಅರ್ಥ ಆಗಿ ಹೋಗ್ಬಿಡತ್ತೆ. ಸುರವಂದ್ಯ, ಸುರರು ಅಂತಂದ್ರೆ ದೇವತೆಗಳು. ದೇವತೆಗಳಿಂದಲೂ ಸ್ತುತ್ಯನಾದವನೇ, ನಮಸ್ಕೃತನಾದವನೇ. ಅಧಿಪ, ಎಲ್ಲರಿಗೂ ಸ್ವಾಮಿಯಾದವನೇ. ಸದ್ವರ, ಸಜ್ಜನರು ಅಂತಂದು ಹೇಳಿದ್ರೆ ಮುಕ್ತರಾದವರು. ಬರೀ ಸಂಸಾರದಲ್ಲಿದ್ದಾಗ ಮಾತ್ರ ನಿಯಾಮಕನಾಗಿ ಮುಕ್ತನಾದಾಗ ಬಿಟ್ಟು ಬಿಡ್ತಾನೆ, ತನ್ನ ಹತೋಟಿಯನ್ನು ಕಳೆದುಕೊಳ್ತಾನೆ ಅಂತಿಲ್ಲ. ಸದ್ವರ, ಮುಕ್ತರಾದಂತಹ ಬ್ರಹ್ಮಾದಿ ದೇವತೆಗಳಿಂತಲೂ ಕೂಡ ಉತ್ತಮನಾದವನೇ, ಅಂದ್ರೆ ಮುಕ್ತರಿಗೂ ಕೂಡ ನಿಯಾಮಕನಾದವನೇ. ಭರಿತ ಅಶೇಷ ಗುಣಾಲಂ, ಸಕಲ ಗುಣ ಪರಿಪೂರ್ಣನಾದವನೇ. ಅಶೇಷ ಗುಣಾಲಂ, ಎಲ್ಲ ಸದ್ಗುಣಗಳಿಂದ ಭರಿತನಾದವನೇ, ಸಕಲ ಗುಣ ಪರಿಪೂರ್ಣನಾದವನೇ ಅನ್ನುವ ಅರ್ಥವನ್ನು ಹೇಳ್ತಾ ಇದ್ದಾರೆ. ಕರುಣಾಪೂರ್ಣ, ಕರುಣಾ ಸಮುದ್ರನೇ. ವರಪ್ರದ, ಅಭೀಷ್ಟಗಳನ್ನು ಕೊಡುವವನೇ. ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು. ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತಹ ವಿಷಯ ಇಷ್ಟು. ನೀನು ಸರ್ವೋತ್ತಮನಾಗಿದ್ದಿ. ಯಾಕೆ? ದೇವತೆಗಳಿಂದ ಸ್ತುತ್ಯನಾಗಿದ್ದಿ, ದೇವತೆಗಳಿಂದಲೂ ಉತ್ತಮನಾಗಿದ್ದಿ. ಬರೀ ಸಂಸಾರದಲ್ಲಿ ಅಷ್ಟೇ ಅಲ್ಲ, ಮುಕ್ತಿಯಲ್ಲೂ ಕೂಡ ಎಲ್ಲರಿಗೂ ನಿಯಾಮಕನಾಗಿ ನಿಂತಿದ್ದೀಯಾ. ಅಶೇಷ ಗುಣ ಪರಿಪೂರ್ಣನೂ ಆಗಿದ್ದೀಯಾ. ಇಂತಹ ನೀನು ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು. ನೀನು ಹೀಗಿದ್ದೀಯಾ ಅನ್ನುವ ಅರಿವು ನನಗೆ ಹುಟ್ಟುವ ಹಾಗೆ ಮಾಡು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸುರವಂದ್ಯ, ದೇವತೆಗಳಿಂದಲೂ ವಂದ್ಯನಾದವನೇ. ಅಧಿಪ, ಸರ್ವರಿಗೂ ಸ್ವಾಮಿಯಾದವನೇ. ಸದ್ವರ, ಮುಕ್ತರಾದ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ನಿಯಾಮಕನಾದವನೇ. ಭರಿತ ಅಶೇಷ ಗುಣಾಲಂ, ಭರಿತ ಅಶೇಷ ಗುಣ, ಸಕಲ ಗುಣಗಳಿಂದ ಪೂರ್ಣನಾದವನೇ. ಅದೇ ರೀತಿಯಾಗಿ ಕರುಣಾಪೂರ್ಣ, ಕರುಣಾ ಸಮುದ್ರನಾದವನೇ, ದಯಾ ಸಮುದ್ರನಾದವನೇ. ವರಪ್ರದ ಚರಿತ, ವರಪ್ರದ, ಅಭೀಷ್ಟಗಳನ್ನು ಕೊಡುವವನೇ. ತೇ ಚರಿತಂ, ನಿನ್ನ ಚರಿತ್ರೆಯನ್ನ ನನಗೆ ತಿಳಿಸಿಕೊಡು. ಸುರವಂಧ್ಯಾಧಿಪ ಸದ್ವರ ಭರಿತಾಶೇಷ ಗುಣಾಲಂ ಕರುಣಾಪೂರ್ಣ ವರಪ್ರದ ಚರಿತ
ತಂ ಜ್ಞಾಪಯ ಮೇತೆ. ಇದು 2ನೇ ಶ್ಲೋಕದ ಭಾವಾರ್ಥ. ಇವತ್ತಿಗೆ ಈ 2 ಶ್ಲೋಕಗಳ ಭಾವಾರ್ಥ ಚಿಂತನೆಯಲ್ಲಿ ನಿಲ್ಲಿಸ್ಕೊಂಡಿರೋಣ. ಮತ್ತೆ ಇದರಲ್ಲಿ ಯಾವ್ದಾದ್ರು ಪದಗಳಿಗೆ ಅರ್ಥ ಗೊತ್ತಿಲ್ಲ ಅಂತಂದ್ರೆ ಕೇಳಬಹುದು. ಯಾವ್ದಕ್ಕೆ? ಅಧಿಪ ಮತ್ತು ಸದ್ವರ ಗುರುಗಳೇ. ಅಧಿಪ ಅನ್ನುವಂತಹದ್ದಕ್ಕೆ ಸರ್ವೋತ್ತಮನಾದವನೇ, ಸದ್ವರ ಅನ್ನೋದಕ್ಕೆ ಮುಕ್ತ ನಿಯಾಮಕನಾದವನೇ ಅಂತ ಅರ್ಥ. ಇದು ಸಂಸಾರದಲ್ಲೂ ಮುಕ್ತಿಯಲ್ಲೂ ಅಂತ ಒಂದೇನು ಹೇಳಿದ್ರಿ ಗುರುಗಳ, ಅಂತಂದ್ರೆ ಈಗ ಸದ್ವರ ಅನ್ನೋ ಶಬ್ದ ಇದೆ ಅಲ್ವಾ, ಈ ಸದ್ವರ ಅನ್ನೋ ಶಬ್ದದಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಮಾತ್ಮ ಬರೀ ಸಂಸಾರದಲ್ಲಿ ಇದ್ದಾಗ ಮಾತ್ರ, ಈ ಸಂಸಾರದಲ್ಲಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಇದ್ದಾರೆ, ನಾವು ಈ ಸಂಸಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮಗೆ ಅವನು ನಿಯಾಮಕನಾಗಿರ್ತಾನೆ. ಆದ್ರೆ ನಾವೇ ಅಥವಾ ಯಾರಾದ್ರೂ ಸಾಧಕರಾದಂತಹ ವ್ಯಕ್ತಿಗಳು ಸಾಧನೆಯನ್ನು ಮಾಡಿಕೊಂಡು ಮುಕ್ತರಾದ್ರು ಅಂತಂದ್ರೆ, ಆವಾಗ ಭಗವಂತ ತನ್ನ ಹತೋಟಿಯನ್ನು ಅವ್ರ ಮೇಲೆ ಇಟ್ಕೊಂಡಿರ್ತಾನೋ ಇಲ್ವೋ ಅಂತಂದ್ರೆ, ಪರಮಾತ್ಮನ ಇಚ್ಛೆ ಇಲ್ಲದೇನೆ ಏನನ್ನು ಬೇಕಾದ್ರೂ ಮಾಡುವ ಸಾಮರ್ಥ್ಯವನ್ನು ಪಡಿತಾರೋ ಆವಾಗಲೂ ಭಗವದ್ ಅಧೀನವಾಗಿಯೇ ಇರ್ತಾರೋ ಅನ್ನುವ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಸದ್ವರ ಅನ್ನೋ ಶಬ್ದಗಳಿಂದ ಹೇಳ್ತಾ ಇದ್ದಾರೆ. ಸತ ಅಂತಂದ್ರೆ ದೋಷಗಳೇ ಇಲ್ಲದೆ ಇರುವಂತಹ ಮುಕ್ತರಾದವರು, ಅವರಿಗೂ ಉತ್ತಮನಾದವನು ಅಂತಂದ್ರೆ ಮುಕ್ತಿಯಲ್ಲೂ ಕೂಡ ಅವರಿಗಿಂತ ಉತ್ತಮನಾಗಿದ್ದು ಅವರಿಗೆ ನಿಯಾಮಕನಾಗಿರುವವನು ಅಂತ ಅರ್ಥ. ಎಲ್ಲಿಯೂ ಪರಮಾತ್ಮ ತನ್ನ ಹತೋಟಿಯನ್ನ ಜೀವರ ಮೇಲೆ ಕಳೆದುಕೊಳ್ಳೋದಿಲ್ಲ ಅನ್ನೋದು ಇದರ ಒಟ್ಟಾರೆ ಭಾವ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಏನು